ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ರಶಿ ಟಾಕ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಬ್ರೆಝಾ ಕಾರಿಗೆ CNG ಫಿಟ್ ಮಾಡಿ ಸುಮಾರು 1 ವರ್ಷ ಆಯಿತು. ಅದರದ್ದು ಒಂದು ಸಣ್ಣ ರಿವ್ಯೂ ಮಾಡುವಂತ ಮಾಡ್ತಾ ಇದ್ದೀನಿ. ಈ ಗಾಡಿಗೆ ನಾವು ಸುಮಾರು 1 ವರ್ಷದ ಹಿಂದೆ ಎಕ್ಸ್ಟರ್ನಲ್ CNG ಕಿಟ್ ಫಿಟ್ ಮಾಡಿದ್ವಿ. ಈಗ ಸುಮಾರು ಒಂದು 25,000 ಕಿಲೋಮೀಟರ್ ಈ ಗಾಡಿ CNGಯಲ್ಲಿ ರನ್ ಆಗಿದೆ. ರಿವ್ಯೂ ಅಲ್ಲಿ ನಾವು ಮೊದಲು ನೋಡುವಂತಹದ್ದು ಮೇನ್ ಆಗಿ ನಾವು CNG ಹಾಕುವ ಒಂದು ಉದ್ದೇಶ ಅಂದ್ರೆ ಮೈಲೇಜ್. ಸೊ ಮೈಲೇಜ್ ಯಾವ ರೀತಿ ಇರುತ್ತೆ ಅಂತ. ನಮಗೆ ಈ ಗಾಡಿಯಲ್ಲಿ ಪೆಟ್ರೋಲ್ ಅಲ್ಲಿ ನಮಗೆ ಒಂದು 13ರಿಂದ 14 ಮೈಲೇಜ್ ಸಿಕ್ಕಿದ್ರೆ, CNG ಅಲ್ಲಿ ನಮಗೆ CNG ಅಲ್ಲಿ ಅಂದ್ರೆ ಕೆಜಿ ಲೆಕ್ಕ, 1 kg CNG ಗೆ ಸುಮಾರು 20ರಿಂದ 22 ಅರಷ್ಟು ಮೈಲೇಜ್ ಸಿಗ್ತದೆ. ಸೊ ಕಂಪ್ಯಾರಿಟಿವ್ಲಿ ನಮಗೆ ಪೆಟ್ರೋಲಿಗಿಂತ ಒಂದು ಅರ್ಧ ಕಾಸ್ಟ್ ಅಲ್ಲಿ CNG ಅಲ್ಲಿ ರನ್ ಮಾಡ್ಬೋದು. ಮತ್ತೆ ನೋಡ್ಬೇಕಾದಂತದ್ದು ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ. ಪರ್ಫಾರ್ಮೆನ್ಸ್ ಅಲ್ಲಿ ನಮಗೆ ಇನಿಷಿಯಲಿ ಒಂದು ಪಿಕಪ್ ಸ್ವಲ್ಪ ಕಡಿಮೆ ಅನಿಸ್ತದೆ, ಆದ್ರೆ ರನ್ನಿಂಗ್ ಅಲ್ಲಿ ಯಾವುದೇ ಒಂದು ಡಿಫರೆನ್ಸ್ ನಮಗೆ ಅಷ್ಟಾಗಿ ಗೊತ್ತಾಗೋದಿಲ್ಲ. ಇದೀಗ 1500cc ಇಂಜಿನ್, ಅದ ಕಾರಣ ನಮಗೆ ಪವರ್ ಅಲ್ಲಿ ಅಷ್ಟೊಂದು ಡಿಫರೆನ್ಸ್ ಗೊತ್ತಾಗ್ತಾ ಇಲ್ಲ. ಮತ್ತೆ ಇದರ ಕಾಸ್ಟ್ ಎಷ್ಟು ಬರುತ್ತೆ ಅಂತ, ನಮಗೆ ಒಂದು ಎಕ್ಸ್ಟರ್ನಲ್ ಕಿಟ್ ಈಗ ಬೇರೆ ಬೇರೆ ಕಂಪನಿದು ಸಿಗ್ತಾ ಇದೆ. ಒಂದು ಅವರೇಜ್ 50,000ದಲ್ಲಿ ನಮಗೆ ಕಿಟ್ ಸಿಗುತ್ತೆ. ಸೊ ಕಾಸ್ಟ್ ಬಂದು ನಮಗೆ ಒಂದು 50,000ದಷ್ಟು ಬರುತ್ತೆ. ಈ 50,000 ಕಾಸ್ಟ್ ಅನ್ನು ನಮಗೆ ಸುಮಾರು ಒಂದು ವರ್ಷದೊಳಗಾಗಿ ನಾವೊಂದು 15,000 ಪ್ಲಸ್ ಕಿಲೋಮೀಟರ್ಸ್ ವರ್ಷಕ್ಕೆ ಓಡಿಸಿದ್ರೆ ನಮಗೆ ಒಂದು ವರ್ಷದಲ್ಲಿ ಆ ಕಾಸ್ಟ್ ಅನ್ನು ಕವರ್ ಮಾಡಬಹುದು. ನಮ್ಮ ಗಾಡಿ ಈಗಾಗಲೇ ಒಂದು 25,000ದಷ್ಟು ಓಡಿದೆ. ಮತ್ತೆ ಇದರಲ್ಲಿ ನಮಗೆ ಡ್ರಾಬ್ಯಾಕ್ ಅಂದ್ರೆ ನೆಗೆಟಿವ್ ಆಗಿ ಇರುವಂತದ್ದು ಏನಂದ್ರೆ, ಇದರ ರೇಂಜ್ ಕಡಿಮೆ ಇರುತ್ತೆ. ನಮ್ಗೆ ನಮ್ಮ ಈಗ ಇರುವಂತ ಕಿಟ್ ಅಲ್ಲಿ ಒಂದು 9 kg ಅಷ್ಟು ತುಂಬಿಸಬಹುದು. ಅಂದ್ರೆ ಸುಮಾರು ಒಂದು 180ರಿಂದ 200 ಕಿಲೋಮೀಟರ್ ಒಳಗಡೆ ನಮ್ಮ ರೇಂಜ್ ಮುಗಿಯುತ್ತೆ. ಸೊ ನಾವು ರಿಫಿಲ್ ಅನ್ನು ಆದಷ್ಟು ಬೇಗ ಬೇಗ ಮಾಡ್ತಾ ಇರ್ಬೇಕಾಗುತ್ತೆ. ಮತ್ತೆ ಈಗ ಎಲ್ಲ ಕಡೆ ಅಷ್ಟೊಂದು CNG ಪಂಪ್ಸ್ ಅವೈಲಬಿಲಿಟಿ ಇಲ್ಲ. ಸೊ ಅದನ್ನ ನಾವು ನೋಡಿಕೊಂಡು ಒಂದು ಫಿಲ್ ಮಾಡ್ಬೇಕಾಗುತ್ತೆ. ಸೊ ಓವರ್ ಆಲ್ ಹೇಳ್ಬೇಕಂದ್ರೆ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಸುಮಾರು 1 ವರ್ಷ ಮತ್ತೆ 25,000 ಕಿಲೋಮೀಟರ್ ರನ್ನಿಂಗ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳಿದ್ರೆ ತುಂಬಾ ಲಾಭದಾಯಕ. ಈ CNG ಫಿಟ್ ಮಾಡುವಂತಹದ್ದು ತುಂಬಾ ಲಾಭದಾಯಕ. ಈಗಿನ ಪೆಟ್ರೋಲ್ ಕಾಸ್ಟಿಗೆಲ್ಲ ಕಂಪೇರ್ ಮಾಡಿದ್ರೆ ಸುಮಾರು ಒಂದು ಅರ್ಧ ಆದಷ್ಟು ರನ್ನಿಂಗ್ ಕಾಸ್ಟ್ ಅಲ್ಲಿ ನಮಗೆ ಈ ಗಾಡಿಯನ್ನು ಓಡಿಸಬಹುದು. ಮತ್ತೆ ಇನ್ನು ಸೇಫ್ಟಿ ಬಗ್ಗೆ ಕೆಲವರು ಮಾತಾಡ್ತಾರೆ. ಅದೇ ಸೇಫ್ಟಿಯಲ್ಲಿ ಅಷ್ಟೇನು ಇಶ್ಯೂ ಬರುತ್ತೆ ಅಂತ ನಮಗೆ ಅನಿಸ್ತಾ ಇಲ್ಲ. ರೆಗ್ಯುಲರ್ ಆಗಿ ನಾವೊಂದು ಕಿಟ್ ಅನ್ನು ಚೆಕ್ಅಪ್ ಮತ್ತು ಅದರ ಸರ್ವಿಸ್ ಎಲ್ಲ ಮಾಡ್ತಾ ಇದ್ರೆ ಹಾಗೇನು ಇಶ್ಯೂ ಇಲ್ಲ. ಓಕೆ, ಸೊ ಇದಿಷ್ಟು ಇವತ್ತಿನ ಒಂದು ರಿವ್ಯೂ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.